ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹ್ಯಾಕ್ ಆಗ್ತೀರಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಹೊರಟೋಗುತ್ತೆ ಅನ್ನೋದನ್ನ ನೀವು ತುಂಬಾ ಸತಿ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ಕೇಳಿರ್ತೀರಾ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಹ್ಯಾಕರ್ಸ್ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಡೇ 18 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ಲಿಂಕ್ಸ್ ರಿಲೇಟೆಡ್ ಅಟ್ಯಾಕ್ಸ್ ಗಳು ತುಂಬಾ ವ್ಯಾಸ್ಟ್ ಆಗಿಬಿಡ್ತವೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದಕ್ಕೂ ಕೂಡ ನಾವು ಲಿಂಕ್ ಬೇಸ್ಡ್ ಅಟ್ಯಾಕ್ಸ್ ಗಳನ್ನ ಮಾಡ್ತೀವಿ, ಲೈಕ್ ಫಿಶಿಂಗ್ ಆಗಿರ್ಬೋದು, ಅಥವಾ ಮಾಲ್ವೇರ್ ಡೆಲಿವರ್ ಮಾಡೋದಕ್ಕೂ ಕೂಡ ನಾವು ಲಿಂಕ್ ಬೇಸ್ಡ್ ಅಟ್ಯಾಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಅಥವಾ ನಿಮ್ಮ ಅಕೌಂಟ್ ನ ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್ ನಂತಹ ವಲ್ನರಬಿಲಿಟೀಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಕೌಂಟ್ ನ ಟೇಕ್ ಓವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಥವಾ ನಿಮ್ಮ ಪಾಸ್ವರ್ಡ್ಸ್ ನ ಚೇಂಜ್ ಮಾಡೋದಕ್ಕೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ನ ಇನ್ನೊಬ್ಬರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದಕ್ಕೂ ಕೂಡ CSRF ಈ ರೀತಿಯಾದಂತಹ ಅಟ್ಯಾಕ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಬಟ್ CSRF ಅಟ್ಯಾಕ್ಸ್ ಗಳು ಬ್ಯಾಂಕ್ಸ್ ರಿಲೇಟೆಡ್ ಅಥವಾ ಪಾಸ್ವರ್ಡ್ ರಿಲೇಟೆಡ್ ನಲ್ಲಿ ಇವಾಗ ವರ್ಕ್ ಆಗಲ್ಲ. ತುಂಬಾ ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ಸ್ ಗಳು ಇದಾವೆ ಅದ್ರ ಮೇಲೆ. ಫಸ್ಟ್ ಒನ್ ಹೇಳ್ಬೇಕಂದ್ರೆ CSRF ಟೋಕನ್ ಅಂತ ಬರುತ್ತೆ, ಅದನ್ನ ತುಂಬಾ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೂ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್ಸ್ ಗಳು ಇದಾವೆ. ಲೈಕ್ ಇವಾಗ ಒಂದು ಬ್ಯಾಂಕ್ ಲಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಏನಾದ್ರು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಯು ಹ್ಯಾವ್ ಟು ಯೂಸ್ ಯುವರ್ ಪಾಸ್ವರ್ಡ್. ಸೊ ಆ ರೀತಿಯಾದಂತಹ ಮೆಥಡ್ಸ್ ಗಳನ್ನೆಲ್ಲ ತಗೊಂಡಿದ್ದಾರೆ. ಅಥವಾ ಫಿಂಗರ್ ಪ್ರಿಂಟ್ ನ ಯೂಸ್ ಮಾಡಬೇಕು, ಅಥವಾ ಫೇಶಿಯಲ್ ರೆಕಗ್ನೈಸೇಷನ್ ಯೂಸ್ ಮಾಡ್ಕೋಬೇಕು. ಈ ರೀತಿಯಾದಂತಹ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಬಟ್ ಸ್ಟಿಲ್ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ, ಲೈಕ್ ಫಿಶಿಂಗ್ ಪೇಜ್ ಆಗಿತ್ತು, ಅಲ್ಲಿ ನೀವೇನಾದ್ರೂ ಪಾಸ್ವರ್ಡ್ಸ್ ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಏನಾದ್ರು ಕೊಟ್ರೆ ಅಂದ್ರೆ ಆ ಕೇಸ್ ನಲ್ಲಿ ನಿಮ್ಮ ಬ್ಯಾಂಕ್ ಇಂದ ದುಡ್ಡು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡ್ಬಿಟ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಹೋಗುತ್ತೆ ಅನ್ನೋದು ದಟ್ ಈಸ್ ನಾಟ್ ಟ್ರೂ. ಬಟ್ ಸಮ್ ಕೇಸಸ್ ಅಲ್ಲಿ ಏನಾದ್ರು ಬ್ಯಾಂಕ್ ನಲ್ಲಿ ಆ ರೀತಿಯಾದಂತಹ ಮೇಜರ್ ವಲ್ನರಬಿಲಿಟಿ ಸಿಕ್ತು ಅಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಹ್ಯಾಕರ್ಸ್ ಗಳು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಬಿಕಾಸ್ ಅವ್ರಿಗೇನೆ ಅದು ರಿಸ್ಕ್ ಆಗುತ್ತೆ, ಕೆರಿಯರ್ ರಿಸ್ಕ್ ಆಗಿರುತ್ತೆ. ಸೊ ಹಿಂಗಾಗಿ ಆಲ್ಮೋಸ್ಟ್ ಅದನ್ನ ರಿಪೋರ್ಟ್ ಮಾಡ್ತಾರೆ, ಅದರಿಂದ ಬರುವಂತಹ ದುಡ್ಡನ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಸೊ ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.